ಬಂಧುಗಳೇ ಎಲ್ರಿಗೂ ನಮಸ್ತೆ. ಅಂದಾಗೆ ನಾನು ವರ್ಷದ ನೀವು ನೋಡ್ತಾ ಇದ್ದೀರಿ ಅರ್ವರ್ಫ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತು ವಡ್ನಳ್ಳಿಯಲ್ಲಿ ಇದ್ದೀನಿ, ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು. ಬನ್ನಿ, ಕಣ್ಣಿಗೆ ಹಾಯಿಸಿದಷ್ಟು ಹಸುಗಳು ಬರ್ತಾ ಇರೋವಂಥದ್ದು ನೋಡ್ತಾ ಇದ್ದೀರಿ. ಈಗ ತಾನೇ ಬಂದು ಇಳಿಸ್ತಾ ಇದ್ದಾರೆ. ಹಸುಗಳೆಲ್ಲ ಬಂದು ನಿಂತಿದೆ. ಆಲ್ಮೋಸ್ಟ್ ಎಲ್ಲ ಗಟ್ಟಿ ಬ್ರೀಡ್, ಯಾರಿಗೆಲ್ಲ ಆಯ್ಕೆ ಮಾಡ್ಕೋಬೇಕು ಗಟ್ಟಿ ಬ್ರೀಡು, ಸಾಯಿವಾಲ್, ಜರ್ಸಿ, HF ಈ ಹಸುಗಳು ಕ್ರಾಸಲ್ಲಿ, HF ಕ್ರಾಸಲ್ಲಿ, ಸಾಯಿವಾಲ್ ಕ್ರಾಸು, ಜರ್ಸಿ ಕ್ರಾಸಲ್ಲಿ ಇರುವಂಥ ಹಸುಗಳು ಸುಮಾರು ಒಂದು 25-30 ಹಸುಗಳು ಇದಾವೆ ಕಣ್ರಿ. ಕಟ್ತಾ ಇದ್ದಾರೆ. ಬಟ್ ನಿಮ್ಗೆ ಯಾರಿಗೆಲ್ಲ ಬೇಕೋ ಅದು ನೇರವಾಗಿ ಬಂದು ಭೇಟಿ ಮಾಡಿ ಪರಿಶೀಲಿಸ್ಕೊಂಡು ಖರೀದೋದು. ಇದು ನಿಮ್ಮ ವೈಯಕ್ತಿಕ ಜವಾಬ್ದಾರಿ, ಖರೀದಿಸುವಂಥದ್ದಾಗಲಿ ಅಂಥೇಳಿ. ಹಸುಗಳ ಮಾಹಿತಿ ಮಾತ್ರ ನಾನು ಕೊಟ್ಟಿರ್ತೀನಿ, ಉಳಿದಂತೆ ನಿಮ್ಮ ಜವಾಬ್ದಾರಿ. ಬನ್ನಿ ವಿಡಿಯೋನ ಆರಂಭಿಸ್ಬಿಡೋಣ. ಅಣ್ಣ ನಮಸ್ಕಾರ. ಅಣ್ಣ. ಅದೇ ಏನಣ್ಣ ಫುಲ್ ಲಾಟ್ ದೊಡ್ಡದಾಗಿತ್ತಲ್ವ ಈ ವಾರ? ಒಂದು 30 ಅದಾವ. 30 ಹಸು. ಇದೊಂದು ಕಾಕ್ರೇಜ್ ಅಣ್ಣ, ಕಾಂಗ್ರೆಸ್ ಕ್ರಾಸ್ ಐತಿ. ಎಷ್ಟೇ ಸೂಲು ಅಲ್ಲಿಂದ ಅಣ್ಣ? ಎರಡನೇದು 6 ಐತಿ. ಎರಡನೇದು 6 ಐತೆ. ಇಳಿಯೋದಕ್ಕೆ ಟೈಮು ಒಂದು 15 ದಿವಸ ಒಳಗೆ ಕರೆಕ್ಟ್. 15 ದಿವಸ ಬೇಕು ಟೈಮು. ಮೊದಲನೇದು ಅಂದ್ರಲ್ಲ? ಎರಡನೇದು. ಈಗ ಒಂದೆಲ್ಲ ಕಣ್ಣಿಗೆ ಕಾಣೋಣ ಹಪ್ಪಳಾಗಿದಾವೆ. ಹಾಂ 2 ಸಲ ಇಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕಾಣ್ತಾವೆ. ತಡಕಿ ಬಂದಿರ್ತಲ್ಲ, ರೈತರ ಮನೆಯಾಗ ಮೇಸಿಲ್ಲ. ಒಟ್ಟ ಮೇಲೆ ಮೇಸಲಣ್ಣ ಬಿಡ್ತಾವ. ಅದೇ ಹಿಂಗಾಗಿ ನಾಲ್ಕು ಚೆನ್ನಾಗಿದಾವಲ್ಲ. ದಾರಿಗಿರಿ ಚೆನ್ನಾಗಿದಾವಣ್ಣ, ಚೆನ್ನಾಗಿದ್ದಾವೆ. ಕಾಕ್ರೇಜ್ ಏನು ರೇಟಿಂದ ಏನು ರೇಟಿಗೆ ಹೋಗ್ತಾ ಇದೆ ಹೆಂಗೆ ಅಣ್ಣ? ಇದು 98 ಹೇಳ್ತಾವಣ್ಣ. ಹಾಂ, 1,000-2,000 ಚಿಕನ್ ಕೊಡೋದು ಬಂದಿರುತ್ತೆ. ಸಿಗಲ್ಲ ತನಗಳಿಲ್ಲ. ಯಾವುದು ಮೊದಲಂತೂ 80-85 ಕೊಟ್ಟು ಸಿಗ್ತಾ ಇಲ್ಲ. ಈಗ ಸ್ವಲ್ಪ ಕಷ್ಟ ಇದೆ ಅಂತ. ನೋಡೋಣ ನೆಕ್ಸ್ಟ್ ಹಂಗೆ. ಹಾಂ, ಆರಲ್ಲ ಜರ್ಸಿ ಕ್ರಾಸ್ ಈಗ ಬಂದವಣ್ಣ, ದನ ಕಣ್ಣಿಗೆ ಕಾಣ್ತಾ ಇಲ್ಲ. ಆಗಲಿ ಹೇಳ್ಬಿಡಿ, ಸೂಲು ಹಲ್ಲು ಹೆಂಗಿದೆ ಏನು ಅಂತ. ಎರಡನೇ ಸೂಲು ಆರಲ್ಲ, ಎಲ್ಲ ಎರಡನೇವ ಜಾಸ್ತಿ ಇದಾವಣ್ಣ. ಒಂದು ಎರಡು ಜಾಸ್ತಿ ಇದಾವೆ. ಹೌದು. ತೀರಾ 4 ಸೂಲಿನ ತಗೋಕ 4-3. ಬಟ್ 1-2 ಸೂಲು ನಾವು ಜಾಸ್ತಿ ನಿಮ್ಮ ಹತ್ರ ರೈತರಿಗೆ ಲೈಫ್ ಲಾಂಗ್ ಇರಲಿ ಅಂತ. ಹಾಂ ಬಂತತಿ ಅಂತಾರ. ಎಳೆವಿದ್ರ ಒಳ್ಳೇದು, ಅವ್ರಿಗೆ ಮೇಸಿ ಅಂದ್ರೆ ಮುಂದೆ ಮಾಲಾಕತಿ. ಒಳ್ಳೇದು. ಹಾಂ, ಒಳ್ಳೇದು. ಅಡರ್ ಕಾಂಪ್ಯಾಕ್ಟ್ ಚೆನ್ನಾಗಿದೆ. ಲೆಗ್ಸ್ ಕರೆಲ್ಲ ಚೆನ್ನಾಗಿದೆ. ಜರ್ಸಿ ಫ್ಯಾಟಿಸ್ NF ಏನು ತೊಂದರೆ ಇಲ್ಲ. ಹೆಂಗೆ ಏನಾದರೂ ಕೊಡೋದಾದ್ರೆ ಎಷ್ಟು ಕಾಲ? ಒಟ್ಟು ರೇಟ್ 70, 75, 80, 90 ಹಿಂಗೆಲ್ಲ ನಡೀತಾವೆ. 100 ಮಟ್ಟ ಟಾರ್ಗೆಟ್ ಐತಿ. ಹಾಗಾಗಿ ನಾನು ಮತ್ತೆ ಕೇಳಬಾರ್ದು. 65 ಅದಾವು, ಕರ ಹಾಕಿರವು. ಹಾಂ, 2 4 ಅದಾವು. ಹೌದ್ರಾ? ಅಂಥವು ಸಿಗ್ತಾವಣ್ಣ. ಎಲ್ಲ ನಮ್ಮನೆ ಅದಾವು. ಸರಿ, 100 ಮಟ್ಟ ಟಾರ್ಗೆಟ್ ಐತಿ 65ರಿಂದ. ಆಯ್ತು ನೋಡೋಣ. ಹಾಂ, ಎಷ್ಟು ಸೋಲಿಂದ ಇದು? ಅಣ್ಣ ಇದು 4 ಅಣ್ಣ. ಇದು ABS ಚಿಗ್ 2ನೇ ಸೋಲು. ಜರ್ಸಿ ABS ಚಿಗ್ ಮಿಕ್ಸ್ ಐತೆ ನೋಡ್ರಿ. ಜರ್ಸಿ ಮತ್ತು HF ಮಿಕ್ಸ್ ಇದೆ. ಎಷ್ಟು ಉದ್ದ ಐತೆ ನೋಡ್ರಿ ಅದು ದನ. ಇದೆ, ಹೆವಿ ಇದೆ. ದನ ಎಲ್ಲ ತುಂಬ ಭಾರಿ ಅಗಲ ಇದೆ ಪಂಚ. ಈಗ ಬಂದವಲ್ಲ ದನ ಕಮ್ಮಿ ಕಾಣೋಣ. ಈಗಲೇ ಇಷ್ಟು ಲೆವೆಲ್ಗೆ ಕಾಣ್ತಿದ್ದಾವೆ. ಹೌದಣ್ಣ. ಮೇಲೆ ವೈಟ್ನೆಸ್ ಇದ್ದರೆ ರೇಕ್ ಬೋತಣ್ಣ, ಫ್ಯಾಟಿಗೆ ಚೆನ್ನಾಗಿ ಅಂತಾರೆ. ಹಾಗಾಗಿ ಇದಂತೂ ಇಳಿಯೋಕ್ಕೆ ಇನ್ನೊಂದು ವಾರ ಒಂದು 15 ದಿವಸ ಬೇಕಣ್ಣದ. 15 ದಿವಸ. 15 ದಿವಸದಲ್ಲಿ ಹಾಕಲ್ಲ, ಅದು ಭಾರಿ ತೊಡೆ ಮಾಡುತ್ತೆ. ಇನ್ನೂ ತೊಡೆ ಮಾಡುತ್ತೆ. ಹೌದು. ಇದು ರವ 14 ಲೀಟ್ರ್ ಹಾಲು ಕೊಟ್ಟತಣ್ಣ. ಹಾಂ. ವಸೂಲ ಒಂದು 9-9:30 ತೆಗೆದವಂತಾರಣ್ಣ. ಹಾಂ. ನಾವೊಂದು 8-8ವರೆಗೆ ಬರ್ಬೋದು ಅಂತ ಲೆಕ್ಕ ಮಾಡಿರಿ. ಹಾಂ, ಮತ್ತೆ ರೈತರು ಸರಿ. ದನ ಒಳ್ಳೆದಣ್ಣ. ಒಟ್ಟು ಓಕೆ. ಕಪಿಲ ಸಾಯಿವಾಲ್ ನೋಡ್ರಿ. ಇದೊಂದು ಐತಿ, 2 ಐತಿ ಪಡ್ಡೆ. ಬ್ಲಾಕ್ ಸಾಯಿವಾಲ್ ಯಾರಿಗಾದ್ರೂ ಬೇಕು ಅಂದರೆ ಕೇಳ್ಕೊಳ್ಬೋದು. 10 ದಿನ ಟೈಮ್ ಇದೆ ನಾವು ಕರಾಕಕ್ಕ. ಹಾಂ. ಒಳ್ಳೆ ಲೆಂತ್ ಇದೆ, ಚೆನ್ನಾಗಿದೆ. ಬಂದು ರೈತರು ಆಯ್ಕೆ ಮಾಡ್ಕೊಳ್ರಿ. ಪಾಂಪೆಟ್ ಫಿಶ್ ಥರ ನೋಡೋದು. ಸಾಯಿವಾಲು, ಕಪಿಲ ಇದೆ. ಪಟ್ಟು ಗಿಟ್ಟೆಲ್ಲ ಬಿಡಿ ಅದಾವೆ. ಏನಿಲ್ಲಮ್ಮ, ಏನು ಮಾಡಲ್ಲ. ಭಾರಿ ಅನ್ಸ್ತು. ಹಾಂ, ಇರಲಿ ಬಿಡೋಣ, ಇರಲಿ ಪಾಪ, ಫ್ರೀ ಇರಲಿ ಅಣ್ಣ. ಈಗ ಹಿಡಿಯೋದಕ್ಕೆ ಟೈಮ್ ಒಂದು ವಾರದಿಂದ 15 ದಿವಸ. ಒಂದು 10-12 ದಿವಸ ಬೇಕಣ್ಣ ಅದು. ವಾರ 10 ದಿವಸ ಅಲ್ಲಿ ಕೊಟ್ಟು 2 ಅದಾವಣ್ಣ. ಹಾಂ ಇದ್ದಾವೆ ನೋಡ್ರಿ. ಇನ್ನೊಂದು ಹಂಗೆ ಇತ್ತು.
ಇದೊಂದು ಹಾಲ್ ಬ್ಲಾಕಲ್ಲಿ ಇದೆ. ಎರಡು ಅಕ್ಕ ತಂಗಿದ್ದಾವೆ ನೋಡ್ರಿ. ಎರಡು ಕಪ್ಪು ಧ್ವನಗಳು ಅಂದರೆ ಕಪ್ಪು ಬಣ್ಣಕ್ಕೆ ತಿರುಗಿರ್ತಕ್ಕಂಥ ಹಸುಗಳು. ಒಂದು ಸಾಯಿವಲ್ಲ, ಒಂದು ಜರ್ಸಿ ಮಿಕ್ಸ್ ಬರ್ತಾ ಇರುವಂಥದ್ದು. ಎರಡು ಅಲ್ಲಣ್ಣ. ಹಾಂ ಹಾಂ, ಎರಡು ಅಲ್ಲೇ ಅಲ್ವಾ? ಮೊದಲನೇ ಸೂಲ್ ನಾವು ಇಟ್ಕೊಂಡಿದ್ದೀವಿ. ತೊಟ್ಟಿದ್ರು ಭಾಳ ಚಂದ ಇದೆ. ಅಡರ್ ಬಾಕ್ಸ್ ಬಿಟ್ಟಿದೆ, ಇನ್ನೂ ಬಿಡುತ್ತೆ ಅನ್ಸುತ್ತೆ. ಇನ್ನೂ ಭಾಳ ಬಿಡ್ತಾನ. ಒಂದು 10-12 ಸಲ ಬೇಕು ನಾವು. ಹಾಂ ಹಾಂ ಹಾಂ. ಅಣ್ಣ ಜೋಡಿ ಬಂದರೆ ಏನು ಹೋಗ್ಬೋದು, ಹೋದ್ರೆ ಜೋಡಿ ಕೇಳ್ಬೋದು ಚೆನ್ನಾಗಿರೋದು ಬೇಕು ಅಂತ. ನೋಡೋಣ ಏನು ರೇಟ್ ಆಗ್ಬೋದು ಜೋಡಿ? 190 ಹೇಳ್ತಾವಣ್ಣ ಜೋಡಿ. 190 ಜೋಡಿ ವ್ಯಾಪಾರ ಬಂದು ಮಾಡ್ಕೊಳ್ಳಿಕ್ಕೆ ಅವಕಾಶ. ಹೇಳೋದು ಲೆಕ್ಕಲ್ಲ, ಅವ್ರು ಬಂದು ದನ ಕಣ್ಣ ಕೇಳಿ. ಹಾಂ, ನಾವು ಹೇಳೋಕ್ಕೂ ಅವ್ರಿಗೆ ಮಾಡೋಕ್ಕೆ ಬಂದು ಅವ್ರು ಕೇಳ್ಬೇಕು. ಸರಿ ಸರಿ ಎಷ್ಟು ಬೇಕಂತಂದ್ರೆ ಸರಿ ಅಣ್ಣ, ಸರಿ ಆರಲ್ಲಿಂದಲ್ಲ ಅರ್ಧ ದನ ಕಣಿ ಕಾಣೋಣ ತಗೋಕ್ಕೆ. ಹಾಂ ಹಾಂ ಹಾಂ, ಲೋಡ್ನೇ ಬಂದ್ವಲ್ಲ. ಅದೇ ನೋಡಿ ಜಸ್ಟ್ ಲೋಡ್ ನೋಡಿದೆ ನಾನು, ಅದಕ್ಕೆ ವೇಟ್ ಮಾಡು. ನಾನು ಅದೇ ವಿಡಿಯೋದಲ್ಲಿ ಒಂದು ಈಗ ತರವತ್ತೆ ಅಂತ ಹೇಳ್ತಾರೆ ಒಪ್ಪತ್ತಿಗೆ. ಅಡರ್ ಹೆಂಗೈತಣ್ಣ ಇದು? ನಾವು ನೋಡಿಲ್ಲಣ್ಣ, ರೈತರ ಮನೆ ತಂದಾವಿ. ಅಡರ್ ದೃಷ್ಟಿ ಆಗ್ಬಿಡುತ್ತೆ. ಹೆಂಗಾಯ್ತು ನೋಡ್ರಿ ಅದನ್ನು. ನಾಳೆ ನೋಡೋಣ, ನಾಳೆ ಎಷ್ಟೊತ್ತಿಗೆ ಅದನ್ನು ಹೊರಡಕ್ಕೆ ಬರಲ್ಲ ನಮ್ಮ ಬಾಕ್ಸು. ಹಾಂ, ಅದೇ ಬಾಕ್ಸ್ ಅಣ್ಣ. ಮೂರನೇದು ಅಂದರೆ ಇದು ಅಣ್ಣ, ಇದು ಎರಡನೇ ಸೂಲು. ಎರಡನೇದು ಹಾಂ, ಭಾರಿ ಬಾಕ್ಸ್ ಇತ್ತು. ಸ್ವಚ್ಛ ಮಾಡ್ಕೊಂಡು 10 ಗಂಟೆ ಅಂತಾರೆ. ಹಾಂ ಹಾಂ, ಅಂಥದ್ನಾರ ಜರ್ಸಿ ಏನಾದರೂ ಅಡರ್ ಹೆವಿ ಏನಾದರೂ ಬೇಕು ಅಂದರೆ ಈಗ ಭೀಮನ ಇಟ್ಕೊಂಡಿರೋಂಥದ್ದು. ರೇಟ್ ಬಂದಾಗ ಮಾತಾಡ್ಕೊಳ್ರಪ್ಪ, ಪರಿಶೀಲಿಸ್ಕೊಳ್ರಿ. ಅಡರೇ ನೋಡಬೇಕು ಅನಿಸುತ್ತೆ, ದೃಷ್ಟಿ ಆಗುತ್ತೆ ಆ ಥರ. ಸೂಪರ್ ಆಯ್ತಣ್ಣ, ಆಯ್ಕೆ ಚೆಂದ ಐತಿ, ಅದ್ರ ಬಗ್ಗೆ ಮಾತಿಲ್ಲ. ಎಲ್ಲ ಜರ್ಸಿ HF ಸಾಯಿವಲ್ ಕ್ರಾಸಲ್ಲಿ ಇರ್ತಕ್ಕಂಥ ಕೂಡ. ಸರಿನಾ, ಆಯಿತು ಮೇಡಮ್, ಆಯಿತು. ನಡೀರಿ ಆ ಕಡೆ ಇನ್ನೂ ನೋಡ್ತಾನೆ. ಹಸುಗಳು ಆಯ್ಕೆ ಮಾಡ್ಕೊಂಡು ಮಾಹಿತಿ ಕೊಡ್ತಿದ್ದಾರೆ ಅವರು. ಬಿಸ್ತಾ ಇದ್ದಾರೆ. ಸಾಯಿವಾಲ್ ಎರಡಲ್ಲಿಂದ ಬರ್ರಿ. ಬಾ ಬಾ ಮೇವಂತ ಬಾ, ಆಮೇಲೆ ಮೇವಂತ ಬಾ. ಹಾಂ ಹಾಂ, ನೈಸ್ ಬೂಮರ್ಯಾಂಗ್. ಇದು ಹಿಡಿಯೋದಕ್ಕೆ ಟೈಮ್ ಏನು ತೊಗೊಳ್ಬೋದಣ್ಣ? ಅಣ್ಣ ಇದು ಒಂದು 15 ಸಾವಿರ ಬೇಕು. ಒಂದು 15 ಸಾವಿರ. ಎಷ್ಟು ಚೆನ್ನಾಗಿ ಕೋಡು ಭಾರಿ ಚಂದ ಐತೆ. ಸಾಯಿವಾಲ್ ಲಕ್ಷಣವಾಗಿದೆ. ಒಕ್ಳ ಗಿಕ್ಳ ಎಲ್ಲ ಕಿವಿ ಗಂಗಿದೋಗಲ್ಲ ಲಕ್ಷಣ ಐತಲ್ಲ. ಹಾಂ, ಗೋಲ್ಡ್ ಕಲರ್. ಎರಡಲ್ಲ. ಹಾಂ, ಏಯ್ ಎರಡರ ಸಾಯಿವಾಲ್ ಇಷ್ಟೊಂದು ಚಂದ ಲಕ್ಷಣ ಇರೋಂಥ ಬ್ರೀಡು ಒಡ್ನಳ್ಳಿಯಲ್ಲಿದೆ ಭೀಮಣ್ಣವ್ರ ಬಳಿ. ಆಲ್ಮೋಸ್ಟ್ ಭೀಮಣ್ಣವ್ರ ಹತ್ರ ಇರೋಂಥ 30 ಹಸುಗಳು. ಪಕ್ಕಾ ಮಾಹಿತಿ, ನಿಮ್ಗೆ ಬೇಕಾದವ್ರು ನೇರವಾಗಿ ಬರ್ಬೋದು. ಇದೊಂದು ಆದರೆ ರೇಟ್ ಏನಾಗ್ಬೋದಣ್ಣ? ಇದೊಂದು ಅಣ್ಣ ರೇಟ್ ಇದು ಒಂದು 16 ಹೇಳ್ತಾವಣ್ಣ. ಹಾಂ, ಒಂದು 16 ಬಂದರೆ ಕೊಡೋಣ. ಸರಿ ನೋಡ್ರಿ ಯಾವ ಥರ ಹೇಳ್ತೀವಿ ಜಾತಿ. ವೈಟ್ ಜರ್ಸಿ ಮಿಕ್ಸ್ ಕ್ರಾಸೆ. ಇದು ಅಡರ್ ಹೆವಿ ಐತಿ, ಸಾಯಿವಾಲ್ ಕ್ರಾಸ್ ಇರತಕ್ಕಂಥದ್ದು. 70% ಜರ್ಸಿ, 30% ಸಾಯಿವಾಲ್ಗೆ. ಇದು ಅಡರ್ ಅವಾಗ ನೋಡಿದ್ವಲ್ಲ ಹಂಗೆ ಆಗುತ್ತೆ. ಆರಲ್ಲ? ಹಾಂ, ಆರಲ್ಲ ಅಂತಾರೆ ಭೀಮಣ್ಣ. ನೋಡ್ರಿ ಮಕ್ಕ ನೋಡ್ರಿ, ಚಂದ ಐತೆ, ಲಕ್ಷಣ ಇದೆ. ಪಳ 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 ಅಂತ ಗೋಲ್ಡ್ ಕಲರ್. ಹೌದು, ವಾ ತೊಟ್ಟು ಭಾರಿ ಸಾದಿ, ಒಳ್ಳೆ ತೊಟ್ಟು ಮಾಡಿತ್ತು. ಅಡರ್ ಹಂಗೆ ಐತಿ. ಒಳ್ಳೆ ದೇವಯಾನಿ ಇದ್ದಂಗಿತ್ತಲ್ಲ ನಿಮ್ಮ ಕಡೆ ಅಂತಿರಲ್ಲ. ಕಾಣಿಕೆ ಮುಖ ತೋರಿಸಿ ಹಿಂಗೆ. ಬಾ ಬಾ. ವಾ, ದೇವ್ರ ಮುಂದೆ ಇರುತ್ತಲ್ಲ ಹಸು ಹಂಗೈತಿ. ಮದುಮಕ್ಳು ಅರ್ಶನ ಚಂದ ಕಾಣ್ತಲ್ಲ, ಚಂದ ಮದುಮಕ್ಳು ಕಂಡಂಗೆ ಕಾಣೋದು. ಹೇಳ ಸೇಮ್ ಆ ಥರ ಕಾಣೋದು. ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ, ಅವೆಲ್ಲ ಒಂಥರ ಹೆಮ್ಮೆ ಅನಿಸುತ್ತೆ. ಸರಿ ಹೇಳ, ನಾಲ್ಕಲ್ ಪಡ್ಡೆನಾ? ಜರ್ಸಿ 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 ಎಲ್ಲ ಅಡರ್ ಹೆವಿ ಇರೋವೆ ತಂದಿದ್ದೀರಿ. ಕಂಪ್ಯಾಕ್ಟ್ ಇದೆ, ಯಾವ ಜೋಲ್ಗೆ ಎಷ್ಟು ಕಾಣ್ತಾ ಇಲ್ಲ. ಕಂಪ್ಯಾಕ್ಟ್ ಇದೆ, ಹೆಂಗಿದೆ ಅಡರ್ ಇದೆ. ಅರ್ಧ ದನ ಕಣ್ಣಿ ಕಾಣೋಣ ಈಗ. ಅಲ್ಲ ಹಾಂ, ನೋಡ್ರಿ ಎಷ್ಟು ಉದ್ದ ಐತೆ ನೋಡ್ರಿ ಅದು. ಅಣ್ಣ ತೊಟ್ಟನೆ ಹೆಂಗೈತಿ, ಎಷ್ಟು ನೀಟಾಗಿ ತೊಟ್ಟು ಜಾತಿ ಕುಲ ಕೆತ್ತದಂಗೆ ಇರ್ತಾರೆ ಅಣ್ಣ. ಕಿತ್ಲೆ ಹಣ್ಣು ಹಾಂ, ವಾ, ನಿಂತರ ಸ್ಟೈಲು ಹಂಗೆ ಐತೆ ನೋಡ್ರಿ. ಖಂಡಿತ ನೋಡಕ್ಕೆ ಬಂದ್ರೆ ಮಾತ್ರ ಖಂಡಿತ ಒಪ್ಕೊಳ್ಳೇಬೇಕು. ನೇರವಾಗಿ ಬರ್ಬೇಕು ಬಿಡಿ. ಇದು ಫೋನ್ ವಿಡಿಯೋದಲ್ಲಿ ನೋಡೋ ಹಸುಗಳಲ್ಲ, ಫೋನಲ್ಲಿ ವಿಡಿಯೋದಲ್ಲಿ ತೋರಿಸೋದಲ್ಲ. ತೊಡಿ ತೊಟ್ಟೆಲ್ಲ ತಂದು ಇಲ್ಲಿ ತೊಡಿ ತಂದು 6 ತಿಂಗಳು ಗಬ್ಬ ತಂದು ಜಗ್ಗದವನ್ನದಲ್ಲ. 8 ದಿನ 10 ದಿನದ ಒಳಗೆ ಕರಾಕಂತವೆಲ್ಲ. ಹೌದ್ರಿ, ನಿಜ.
ನಾನು ಅದನ್ನೇ ಹೇಳ್ತಾ ಇರೋದು ಈಗ ನೋಡ್ರಿ ಫಸ್ಟ್ ಕ್ವಾಲಿಟಿ ಕ್ವಾಲಿಟಿ ದನ ಅಲ್ಲ. ವಾಹ್ ಸೂಪರ್. ಜನ ಇವತ್ತಿ ಪ್ರಪಂಚದಾಗೆಲ್ಲ ನಾನು ವ್ಯಾಪಾರ ನೀನು ವ್ಯಾಪಾರ ಏನು ಜಗ್ ಬಿಳಿತಾವ ನಂಗೆ ಆಕಳಿಗೆ 2,000 ಉಳಿದ್ಬಿಟ್ರೆ ಸಾಕಣ ಕಣ್ಣು ಮುಚ್ಚಿ ಖಾಲಿ ಬಿಟ್ಟು ಕೊಟ್ಬಿಡ್ತಾವೆ ಜನ. ಅದ್ರಾಗ ಹಸುರ್ನಾಗ 10,000 15,000 ಬಿಟ್ಟು ಕೇಳ್ತಾರೆ. ಅಲ್ಲ ಪಾಪ ದನ ಹೆಂಗದವಣ ನೀವು ತರೋದು ಬಾಡಿಗೆ ಗಿಡಿಗೆ ನೀವು ಎಲ್ಲ ಕಡೆ ಸಂತಿ ಒಳಗ ಎಲ್ಲ ರೈತರ ತನಕ ವಿಡಿಯೋ ಮಾಡ್ತೀರಿ. ದನ ಹೆಂಗದ ನೋಡ್ರಿ ಫಸ್ಟ್ ಕ್ವಾಲಿಟಿ. ನಾನು ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ಬಿಡ್ತೀನಿ. 4-5 ವರ್ಷ ಲೈಫ್ ಲಾಂಗ್ ಇರ್ತಾವ. ಹೌದ್ರಾ? ಮಾತಾಡೋಕ್ಕೆ ಹೋಗಲ್ಲ ನಾನು. ನೀವು ಅಷ್ಟೇ ಬಿಟ್ರದ ಇಷ್ಟೆಲ್ಲ ಕಾಣ್ತದ. ಈಗ ಆರ್ಡರ್ ನೋಡ್ರಿ ಇಷ್ಟ ಆಗಿದೆ ಅಂದ್ರೆ ಕಾಮೆಂಟ್ ಹಾಕಿ. ರೇಟು ನಾವು ಆಮೇಲೆ ಹೆಚ್ಚು ಕಡಿಮೆ ಮಾತಾಡ್ಕೊಳ್ಳೋಣ. ಯಾಕಂದ್ರೆ ಹಸು ಹೇಗಿದೆ ಅನ್ನೋದು 65 1 ಲಕ್ಷದವರೆಗೆ ಇದಾವೆ ಅಂತ ಹೇಳಿದ್ರಿ. ಅದಕ್ಕೆ ನಾನು ಹೇಳ್ತಿರೋದು ಹಸುಗಳು ಹೇಗಿದ್ದಾವೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ಹಾಕಿ. ನಿಮಗೆ ಎಲ್ಲ ರೀತಿ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ ಹಸುಗಳ ಮಾಹಿತಿಯಲ್ಲಿ. ಇದು ಜರ್ಸಿನೇ 2ನೇ ಸೋಲು. 2ನೇ ಸೋಲು. ನೋಡಿ ತೆಳಗೆ ಹೆಂಗೈತದ ಅಡಾರ್. ಕಿರ್ಗಾಲ್ ಇದ್ರಲ್ಲಿ ಜರ್ಸಿ ಬಾಕ್ಸ್ ಬಿಡವೇ ಇದ್ದಾವೆ. ಹಾಂ ಹಾಂ. ಎಷ್ಟನೇ ಸೂಲು ಅಲ್ಲಿಂದು? 6 6 2ನೇದು. ಎಳೆ ಹಸುಗಳ ಮಾಹಿತಿ. ಯಂಗ್ ಬ್ರೀಡು. ಫುಲ್ ಜರ್ಸಿಗೆ ಈ ಥರ ಬರ್ತಾನ. ಜರ್ಸಿಗೆ ಕಿವಿಗಳು ಈ ಥರ ಹೌದು. ಕ್ರಾಸಿಗೆ ಬರಲ್ಲ. ಹಾಂ ತುಂಬ ಕಿವಿಗಳು ಸ್ಟ್ರೈಟ್ ಯಾವಾಗಲಿತ್ತು. ಕಣ್ ಶೈನ್ ಇತ್ತಂದ್ರೆ ಹೆಲ್ತಿ ಇರ್ತಕ್ಕಂಥ ಹಸುಗಳ ಲಕ್ಷಣ. ಜರ್ಸಿಗೆ ಮಾತ್ರ. ಹೌದಣ್ಣ. ಮನೆಯಲ್ಲಿ ಯಾರೋ ಒಬ್ರು ಇಟ್ಕೊಂಡು ಪೇಂಟ್ ಹೊಡೆದಿದ್ದಾರೆ. ಕರಿಗೊರ್ಸೆ ಇಳಿಯೋದಕ್ಕೆ ಟೈಮ್ ರೀ ಮೇಡಮ್? ಇದು ಒಂದು 15 ದಿವಸ ಬೇಕಣ್ಣ. 15 ದಿವಸ ಬೇಕು. ಸರಿ ಅಣ್ಣ. ಹಾಲು ಕರೆದಣ್ಣ ಅದು. 14-13 ಮಟ್ಟ ತೆಗ್ದವಂತಾರ. ಒಟ್ಟು ಒಂದು 10-11-12 ಮಟ್ಟ ಜಗ್ಬೋದು. ಹಾಂ ಬರ್ತಾ ಹಾಲು ಆಟ ಬರೋದು. ಸರಿಪ್ಪ. ಓಡಾಕ್ ಸಣ್ಣದ ದನ. ಹೌದು. ಹಾಲು ಜಾಸ್ತಿ. ನೋಡಿ ಸೇಲ್ ಆದ್ವಾ? ಇದು ಒಂದು ಅದು ಒಂದು. ಹಾಂ ಅಲ್ಲಿ ಕರ ಹಾಕಿರೋದು ಒಂದು. ಆ ಕಡೆದೊಂದು ಸೇಲ್ ಆಗಿದಾವೆ ಇವು. ಅದು 96 ಇದಾವೆ. ಹಾಂ ಎಚ್ ಎಫ್. 96 ಆಗಿದೆ. 86 87ವರೆಗೆ ಆಗಿದೆ ಸೈವಲ್. ಅದು 92 ಕೈ ಇದಾವೆ. ಸೂಲು 6 ಆಗೈತೆ ನೋಡ್ರಿ. ಮಕ ನೋಡ್ರಿ ಗೊತ್ತಾಗ್ತೈತೆ ಅದು. ಬಾಟಮ್ ಭಾರಿ ಚೆನ್ನಾಗಿದೆ. ವಾರೆ ವಾ. ಏನು ಬಾಟಮ್ ಅಣ್ಣ ಇದು? ಕ್ರಾಸ್ ಎಚ್ ಎಫ್ಗೆ ಈ ಲೆವೆಲಿಗೆ ಬಾಟಮ್ ಅಂದರೆ ಒಂದು 8 ಲೀಟ್ರ್ ಮೇಲಿದೆ ಅಣ್ಣ. ಜಾಸ್ತಿ ಬರ್ತಲ್ಲ. ಹಾಂ ಜಾಸ್ತಿ ಬರುತ್ತೆ. ಇನ್ನೂ ಜಾಸ್ತಿ ಅಂತಾರೆ. ಈ ಕ್ರಾಸ್ ಮೀಟ್ಗಳು ಇಡ್ತಾವಣ 6, 7, 8 ಹಿಂಗೆ. ಅಲ್ಲ ಅದು ಜಾಸ್ತಿ ಬರ್ಬೇಕು. ಒಂದು 11-12 ಹೊಡಿ. ಇನ್ನೂ ಲೂಸ್ ಐತಪ್ಪ ಇದು ಬಾಕ್ಸ್. ಭಾಳ ಲೂಸ್ ಐತಣ. ಇನ್ನೊಂದು 5 ದಿವಸ ಹೋಗ್ರ ಕರೆಕ್ಟ್. 5 ದಿವಸ ಬೇಕು. 5 ದಿವಸ ಬೇಕು. ತೊಟ್ಟಲ್ಲಿ ನಿಂತಿದೆ. ಹಾಂ ಸೂಪರ್. ಭಾರಿ ತೊಟ್ಟಣ. ಎಚ್ ಎಫ್ ಲೆಂತ್ ಇರ್ತಕ್ಕಂಥ ತಲೆ ಕ್ರಾಸು. ಹೊರಗಡೆ ಮೇಯಿಸೋದಕ್ಕೆ ಏನಾದರೂ ಇಟ್ಕೊಂಡ್ರೆ ಅಡ್ಡಿ ಇಲ್ಲ. ಇದು ಮೇಯಿಸ್ಬೋದು. ನೈಸ್. ಇದೊಂದು 90-80 ಆಗುತ್ತಾ? ಇದಕ್ಕೆ ಒಂದು 15 ಹೇಳ್ತಾವಣ. ಹಾಂ. ಒಂದ್ರ ಮೇಲೆ ಕೊಡ್ಬೇಕಂತ ತಲೆಯಾಗ ಐತಿ. ನೋಡೋಣ ಏನಾಯ್ತು ಬಂದು ಕುತ್ಕೊಂಡಾಗ. ಬಂದರೆ ವ್ಯಾಪಾರ ಬಂದರೆ ನೋಡ್ಕೊಡ್ರಿ. 4,000 ಕಮ್ಮಿ ಆಗತ್ತ, 5,000 ಕಮ್ಮಿ ಆಗತ್ತ, ಮೇಲೆ 5 ಆಗತ್ತ ಗೊತ್ತಿಲ್ಲ. ಒಂದು ರೇಟ್ ಮಾಡ್ಕೊಳ್ಳಿ ರೈತರಿಗೆ. ಹಾಂ ರೈತರಿಗೆ ಕಾಯಸ್ ಮಾಡಿ ಕೇಳ್ಬೇಕಣ್ಣ. ಅದೇ ನೇರವಾಗಿ ಬರ್ರಿ. ನಾವು ಹೇಳೋದು ಲೆಕ್ಕಲ್ಲ. ನಮಗೆ 1.5 ಕೊಟ್ರು ಭಾರಿ ಪಾಡು. ಹೌದಾ? ಅದು ನೀವು ವ್ಯಾಪಾರ ಅದೇ ಈಗ ವ್ಯಾಪಾರ ಲಾಭದಷ್ಟು. ಯಾವ ರೈತರು ಒಯ್ದು ಕಾಸಿ ಕರಗಿಸಿ ಜಪನ ಮಾಡಿ ಹಸೆ ಹುಲ್ಲು ಸಗಣಿ ಹೊಡೆದು ತಿಂಡಿ ಹಾಕಿ ಅವ್ರು ಗಂಟು ಮಾಡ್ಬೇಕಲ್ಲ. ಅದೇ ಮತ್ತೆ ಈಗ ನಮಗೆ 2,000 ಹುಡುಗರು ಸಾಕು ಕೊಡ್ತಾವೆ. ಅವ್ರಿಗೆ ಒಳ್ಳೇದಾಗಬೇಕಣ್ಣ ವೈದ್ಯರಿಗೆ. ಅದು ಬೇಕಿರೋದು ಕಷ್ಟಪಟ್ಟು ಮಾಡ್ತಾರೆ. ವಿಡಿಯೋ ಮಾಡಿದ್ಕು ಸಾರ್ಥಕಲಿಗೆ ನಮ್ಮ ರೈತರಿದ್ರೆ ನಾವು. ಹೌದು ಹೌದ್ರಾ? ನಮ್ಮ ರೈತರು ತಾನಾರಲ್ಲ ನಾವು ಯಾರಿಗೆ ಮಾರ್ಬೇಕು. ಅವ್ರಿಗೆ ಒಳ್ಳೇದಲ್ಲಿ ಬಂದರೆ ಕೊಡೋಣ. ಒಳ್ಳೆ ಮಾತು. ಪಾಯಿಂಟ್ ಒಪ್ಕೊಳ್ಬೋದು. ಸರಿ ಫ್ರೆಂಡ್. ಯಾವ ತಾನ ಬಂದು ಅಂತವಂತವ ಹಳೆ ಪಳೆ ಅವು ಎಳೆ ಬದುಕು ತಗೊಂಡ್ರಣ. ಇರೋ ಅಂತಾರೆ ಸಾವುಕಾರಗಳೇ ತಗೊಂತಾರೆ. ನಾಯಿ 4 ಲಕ್ಷ 5 ಲಕ್ಷ 6 ಲಕ್ಷ ಕೊಟ್ಟು. ಈಗ ಹಂಗಿದೆ ಆಯ್ತು ವಾತಾವರಣ ಆಯ್ತು. ದನಕರ ತಾನಕ 1,90,000 85,000 ಕೊಟ್ಟು ತಂದವಾಗ ಹಾಲು ಕರೆಗೆ ಏನಾಯ್ತು ರೈತರುಗಳಿಗೆ ಇಲ್ಲ. ಅದ್ರಾಗೂ ವ್ಯಾಪಾರ ಹೇಳಿದ್ರೆ ಗಿಂಜಿ ಆಡ್ತಾವಣ. ಆ ಗ್ಯಾರಂಟಿ ಕೊಡ ಅಂತಾರೆ. ಇರಲಿ ಯಾಕಂದ್ರೆ ನಿಮ್ಮದು ಗ್ಯಾರಂಟಿ ಕೊಡೋಕೆ ದನಕರುಗಳು ಅಣ್ಣ ನಾವು ತಂದ ಈಗ ಅಷ್ಟು ಗ್ಯಾರಂಟಿ ತಂದವ. ನಿಮ್ಮ ಹಸು ಆಗಿದ್ರೆ ಅದ್ರ ಮಾಹಿತಿ ಇದೆ. ದನಕರ ಬೇರೆ ಹಸು ತಂದು ಮಾಡಿದಾಗ ಮಾತಾಡೋದು ಭಾರಿ ಕಷ್ಟ ಆಗುತ್ತೆ. ದೈವ ಹೆಚ್ಚು. ಎಂಥದ್ದು ಗ್ಯಾರಂಟಿ ಕೇಳಬೇಡ್ರಿ. ದನ ನೋಡಿ ಒಯ್ಯಿರಿ ಗ್ಯಾರಂಟಿ ಮೇಲೆ ನೀವೇ.
ಇವತ್ತಿನ ಪ್ರಪಂಚ ಬಂಗಾರ ಬಿಟ್ಟು ಬೇರೆ ಗ್ಯಾರಂಟಿ ಯಾವ್ದೈತ್ರಿ ಹೌದ್ರಿ ಅದು ಒಂದೇ ಒರಿಜಿನಲ್ ಈಗ ಎಲ್ಲ ಇದ್ದದ್ದೇ ಚಾಕಿ ಅಲ್ಲಣ್ಣ ಇದು ಆರಲ್ಲ. ಈಗ ಏನು ರೇಟಿಂದ ಏನು ಆರಂಭ ಆಗ್ತದೆ ಅಣ್ಣ ಒಂದು 65ರಿಂದ 1ವರೆಗೆ ಅಣ್ಣ. 65ರಿಂದ 1ವರೆಗೆ ಇದ್ದಾವೆ. ಓಕೆ. ಚಿಕ್ಕ ಆಗ್ತಾವಣ್ಣ 75, 80, 90, 86, 95 ಒಂದು ರಾಸಪಾಸ ಎಲ್ಲ ನಡೀತಾವ. ಎಲ್ಲ ನಮ್ಮನೆ ಅದಾವ ದನಗಳು. ಸರಿ ಸರಿ. 65 ಒಳಗೇನಿಲ್ಲ ಮೇಲ್ಗಡೆಗೆ. ಓಕೆ ಓಕೆ. ಹಾಂ ಅಣ್ಣ.